ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ನನ್ನ ಮಿತ್ರ ಡಾಕ್ಟರ್ ಬಸವರಾಜು ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಹರೀಶ್ ಕುಮಾರ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವಿಸ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ರಾವ್ ಅವರು ಅಭಿಯಂತರಾಗಿದ್ದಾರೆ ಮತ್ತು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ಸಿಕ್ಕ ತೋರಿಸಿಕೊಂಡಿದ್ದಾರೆ. ಹಾಗೆ ಇನ್ನೋರ್ ಮಿತ್ರ ಇರ್ತಕ್ಕಂಥ ಸಂತೋಷ್ ಅವರು ಯುವ ಉದ್ಯಮಿಯಾಗಿ ಅರಸೀಕೆರೆನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪತ್ರಕರ್ತ ಮಿತ್ರರೇ, ಇದು ಡಾಕ್ಟರ್ ಬಿ.ಡಿ. ಕುಮಾರ್ ಕೋಡಿಮಠ ಅನುದಾನಿತ ಕಾಲೇಜಿನಲ್ಲಿ ಸುಮಾರು 35 ವರ್ಷಗಳ ಕಾಲ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಂದು ವೃತ್ತಿಯಲ್ಲಿ 35 ವರ್ಷಗಳ ಕಾಲ ಈ ಅನುದಾನಿತ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಈ ತಾಲೂಕು ಮಾತ್ರ ಅಲ್ಲ, ಈ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಸೇವೆ ಸಲ್ಲಿಸಿದ್ರು ಅನ್ನತಕ್ಕಂಥ ಒಂದು ಕಾರಣ ಆದ್ರೆ, ಇನ್ನೊಂದು ನಮ್ಮ ಅರಸೀಕೆರೆ ತಾಲೂಕು ಮತ್ತು ನಮ್ಮ ಜಿಲ್ಲೆ ಒಳಗಡೆ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಒಂದು ಸಾಕಷ್ಟು 35 ವರ್ಷಗಳಲ್ಲಿ ಅವ್ರದೇ ಇರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದರಿಂದ ಇಲ್ಲಿ ನಾವಿರ್ತಕ್ಕಂಥ ಕೆಲವರು ಶಿಷ್ಯರಿದ್ದೀವಿ. ನಮ್ಮ ಸಂತೋಷ್ ಅವ್ರ ಶಿಷ್ಯ, ಜೊತೆಗೆ ನಾವು ಅವ್ರ ಕಾಲೇಜಿನ ಓದಿಲ್ಲ ಅಂದ್ರೂ ಕೂಡ ಕಳೆದ 15 ವರ್ಷಗಳಿಂದ ಕೂಡ ಅವರ ನಿಕಟವರ್ತಿಗಳಾಗಿದ್ದು ನಮ್ಮ ಗುರು ಸಮಾನರಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದ ಕೆಲಸ ಮಾಡಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ರು ಮತ್ತೆ ಮಾರ್ಗದರ್ಶನ ಕೊಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಅವರ ಎಲ್ಲ ಶಿಷ್ಯ ಬಳಗ ಮತ್ತು ಅವರ ಸ್ನೇಹಿತರು, ಅವರ ಬಂಧುಗಳು ಎಲ್ಲ ಸೇರ್ಕೊಂಡು ನಾವು ಒಂದು ಸಭೆ ಮಾಡಿಕೊಂಡು ಯಾಕೆ ಸರ್ ಅವ್ರ ವೃತ್ತಿ ಹೆಂಗ್ ಪ್ರಾರಂಭ ಆಗುತ್ತೆ, ವೃತ್ತಿ ಕೂಡ ಅಂತಿಮವಾಗುತ್ತೆ, ಅವನ ಒಂದು ಗೌರವವಾಗಿ ಕಳಿಸ್ಕೊಡೋ ಪ್ರಯತ್ನ ಮಾಡೋಣ ಅಂತೇಳಿ ಮೊದಲ ಬಾರಿಗೆ ಹೋಗಿ ಅವ್ರ ಮನೇಲಿ ಅವ್ರ ಶ್ರೀಮತಿ ಇಂದಿರಾ ಕುಮಾರ್ ಅವರಿದ್ರು. ನಾವು ಒಂದ್ಸಲ ಹೋಗಿ ಅವ್ರು ಕೇಳ್ಕೊಂಡಾಗ ಸರ್ ನಿರಾಕರಿಸ್ತಾರೆ ಸರ್, ಮೊದಲು ಬೇಡ, ಇಲ್ಲ ನಾನು ಅದನ್ನೆಲ್ಲ ಪಡ್ಕೊಳಲ್ಲ, ಬೇಕಾಗಿಲ್ಲ ಹಾಗೆ ಅಂತೇಳಿ ನಾವು ಮತ್ತೆ ಮನವೊಲಿಸ್ತು. ನಂತರ ಅವ್ರಿಗೆ ತುಂಬಾ ಹತ್ರ ಇರ್ತಕ್ಕಂಥವ್ರ ಕಡೆ ಎಲ್ಲ ಹೇಳಿಸಿ ಅವಾಗ ಸ್ವಲ್ಪ ದಿನಗಳಾದ್ಮೇಲೆ ಅವರು ತಾತ್ವಿಕ ಒಪ್ಪಿಗೆ ಕೊಟ್ರು, ಇಲ್ಲ ಆಯ್ತು ಅಂತೇಳಿ. ವಿಶೇಷವಾಗಿ ಅವರ ಬಿಡುಗಡೆ ಸಮಾರಂಭಕ್ಕಿಂತ ಅವ್ರಿಗೆ ಕುರಿತು ಅಭಿನಂದನಾ ಗ್ರಂಥವನ್ನು ಮಾಡಬೇಕು ಹಾಗೆ ಅಂತೇಳಿ. ಬಹುಶಃ ನನಗೆ ಗೊತ್ತಿರೋ ಹಾಗೆ ಸರ್, ನಾನು 15 ವರ್ಷದಲ್ಲಿ ಈ ತರ ಒಂದು ಪ್ರಮಾಣ ಕಡಿಮೆ ಇತ್ತು ನಮ್ಮ ತಾಲೂಕಿನಲ್ಲಿ. ಜಿಲ್ಲೆಯೊಳಗೆ ಅನೇಕ ಸಾಹಿತಿಗಳು ಅಥವಾ ದೊಡ್ಡ ಶಿಕ್ಷಣ ತಜ್ಞರು ನಿವೃತ್ತಿ ಆದಾಗ ಅವರಿಗೆ ಅಭಿನಂದನಾ ಗ್ರಂಥ ಕೊಟ್ಟಿದ್ದೀವಿ ನಾವು, ಬರೆದಿರ್ತಕ್ಕಂಥದ್ದಿದೆ. ಅರಸೀಕೆರೆ ಒಳಗಡೆ ನಾವು ಅವ್ರಿಗೊಂದು ಅಭಿನಂದನಾ ಗ್ರಂಥ ಮಾಡಬೇಕು ಅಂತ ಹೇಳಿ ಸಂಪಾದಕರಾಗಿ ನಮ್ಮ ಡಾಕ್ಟರ್ ಹರೀಶ್ ಕುಮಾರ್ ಇರ್ಬೋದು, ನನ್ನನ್ನು ಸೇರಿ ಬಸವರಾಜ್ ಇರ್ಬೋದು, ನಾವೊಂದು ಸಂಪಾದಕ ಮಂಡಳಿ ಮಾಡಿಕೊಂಡು ಸುಮಾರು 3 ತಿಂಗಳ ಕಾಲ ವಿಶ್ರಮ ಹಾಕಿವಿ ಸರ್ ಅದಕ್ಕೋಸ್ಕರ. ಆ ಗ್ರಂಥ ಅವತ್ತು ಬಿಡುಗಡೆ ಆಗುತ್ತೆ. ನಾಡಿನ ಪ್ರಖ್ಯಾತ ಸಾಹಿತಿಗಳು ದೇವನೂರು ಮಹಾದೇವ ಇಂದ ಹಿಡಿದು ಡಾಕ್ಟರ್ ಎಸ್ ರಾಮಚಂದ್ರ ಶರ್ಮ ಇರ್ಬೋದು, ಈ ನಾಡಿನ ದೊಡ್ಡ ಸಾಹಿತಿಗಳು, ಸಂಘ ಸಂಸ್ಥೆ ಕೆಲಸ ಮಾಡ್ತಕ್ಕಂಥವ್ರು, ಹಾಸನ ಜಿಲ್ಲೆ ಎಲ್ಲಾ ಸಾಹಿತಿಗಳು ಬಿ.ಡಿ. ಕುಮಾರ್ ಸರ್ ಕುರಿತು ಮತ್ತೆ ಬೇರೆ ವಿಷಯಗಳ ಬಗ್ಗೆನೂ ಕೂಡ, ಕೃಷಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಮಾಜದ ಜ್ವಲಂತ ಸಮಸ್ಯೆಗಳಿರ್ಬೋದು ಲೇಖನ ಬರೆದವ್ರೆ. 120ಕ್ಕೂ ಹೆಚ್ಚು ಲೇಖನಗಳು ಅದಿದೆ ಸರ್, 120ಕ್ಕೂ ಹೆಚ್ಚು ಲೇಖನಗಳು. ಬಹುಶಃ ಅದಷ್ಟು ಪುಟದ ಅಭಿನಂದನಾ ಗ್ರಂಥ ಹೊರಬತ್ತಾ ಇದೆ. ಬಿ.ಡಿ. ಕುಮಾರ್ ಅವ್ರ ಬಗ್ಗೆ ನಾವು ಅಂಕಣ ಬರ್ದಿರ್ತಕ್ಕಂಥ ಸರ್, ನಾವೆಲ್ಲ ಸೇರ್ಕೊಂಡು ಪುಸ್ತಕದ ಹೆಸರು ಅಕ್ಷರ ಕೃಷಿಕ. ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಇಲ್ಲ ಸರ್, ನಾವೆಲ್ಲರೂ ಬರ್ತಕ್ಕಂಥ ಅಂಕಣವನ್ನ ಹೌದು ಕೆಲವರು ವೈಯಕ್ತಿಕ ಬರ್ದಿ ಸರ್, ಕೆಲವರು ಬೇರೆ ಕ್ಷೇತ್ರದ ಬಗ್ಗೆ, ಐತಿಹಾಸಿಕ ಬಗ್ಗೆ. ಹೌದು ಸರ್, ಹೌದು ಸರ್. ಅದರಲ್ಲಿ ಅಭಿನಂದನಾ ಗ್ರಂಥದಲ್ಲಿ ಬಿ.ಡಿ. ಕುಮಾರ್ ಬಗ್ಗೆ ಒಂದು 25 ಲೇಖನಗಳಿದ್ದಾವೆ. ಅವ್ರಿಗೆ ಅವರನ್ನ ಕುರಿತಾಗಿನೇ ಅವರ ಅಭಿಮಾನಿಗಳು, ಶಿಷ್ಯಂದ್ರು, ಅವರ ಒಡನಾಡಿಗಳು ಬರೆದಿರ್ತಕ್ಕಂಥದ್ದು. ಅದನ್ನು ಹೊರತಾಗಿ ಈ ನಾಡು ನುಡಿಯನ್ನ ಪ್ರತಿಬಿಂಬಿಸುವ ಮತ್ತು ಇತಿಹಾಸವನ್ನು ಕುರಿತಾದ, ವೈಚಾರಿಕತೆಯನ್ನ, ಕೃಷಿಯನ್ನ ಕುರಿತಾದ 75 ಲೇಖನಗಳಿದ್ದಾವೆ. ಹಾಗಾಗಿ ಇದು ಕೇವಲ ಬಿ.ಡಿ. ಕುಮಾರ್ ಅವರ ಒಳಗೊಂಡಂತ ಮಾಹಿತಿಯನ್ನು ಅಷ್ಟೇ ಹೊಂದಿಲ್ಲ, ಅದ್ರ ಜೊತೆಗೆ ಒಂದು ಅಧ್ಯಯನ ಯೋಗ್ಯವಾದಂತಹ ಉದ್ಗ್ರಂಥವಾಗಿ ಕೂಡ ಇದು ಹೊರಹೊಮ್ತಾ ಇದೆ. ಹಾಗಾಗಿ ಈ ಕೃತಿಗೆ ಅಕ್ಷರ ಕೃಷಿಕ ಅಂತ ಹೇಳಿ ಶೀರ್ಷಿಕೆಯನ್ನ ಇಟ್ಟು ಈ ಒಂದು ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡ್ತಾರೆ. ಖಂಡಿತ ಸರ್, ಅದು ಬಿಡುಗಡೆ ಆದ ಮೇಲೆ ಹಂಗಾಗಿ ಸರ್ ಅವ್ರ ಬಗ್ಗೆ ಪಠ್ಯಪುಸ್ತಕ ರಚನಾ ಸಮಿತಿನಲ್ಲಿ ಸೆಕೆಂಡ್ PUC ಕನ್ನಡ, ಐಚ್ಛಿಕ ಕನ್ನಡ ಮತ್ತು ಲ್ಯಾಂಗ್ವೇಜ್ ಕನ್ನಡ 2 ಪಠ್ಯಪುಸ್ತಕ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಅವರಿಗೆ ತುಂಬಾ ಹೆಸರಿದೆ. ರಾಜ್ಯ ಮಟ್ಟದ ಪಠ್ಯಪುಸ್ತಕ ಸಮಿತಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ರಾಜ್ಯದ ಎಲ್ಲಾ PU ಉಪನ್ಯಾಸಕರು ಏನಿದ್ದಾರೆ ಅವ್ರ ಒಡನಾಟ ಇದೆ. ಹಾಗೆ ಹಾಸನ ಜಿಲ್ಲೆಯ ಕನ್ನಡ ಉಪನ್ಯಾಸಕ ಸಂಘದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ತುಂಬಾ ಜನ ಒಡನಾಡಿಗಳಿರೋದ್ರಿಂದ ಅವರೆಲ್ಲರೂ ಕೂಡ ಲೇಖನಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಾವು 6 ತಿಂಗಳು ಮುಂಚಿತವಾಗಿನೇ ಒಂದು ಒಕ್ಕಣೆಯನ್ನು ಸಿದ್ಧಪಡಿಸಿ ಹೀಗೆ ಒಂದು ಅಭಿನಂದನಾ ಗ್ರಂಥ ತರ್ತಾ ಇದೀವಿ, ದಯಮಾಡಿ ಲೇಖನಗಳನ್ನು ಕಳಿಸ್ಕೊಡಿ ಅಂತ ಹೇಳಿ ಎಲ್ರಿಗೂ ಮಾಹಿತಿಯನ್ನ ಕೊಟ್ಟಾಗ ನಾಡಿನ ಪ್ರಖ್ಯಾತ ಸಾಹಿತಿಗಳನ್ನು ಒಳಗೊಂಡಂತೆ ತುಂಬಾ ಆದ್ಮೇಲೆ ಸರ್ ಈ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಎಲ್ಲರೂ ಮುಕುಂದರಾಜ್ ಅವರು ಕೇಳ್ಕೊಂಡು, ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಅವರು ನಿಕಟವರ್ತಿಗಳು ಮತ್ತೆ ಸರಿಗೂ ಕೂಡ ತುಂಬಾ ಆಪ್ತರಿ ಆಗಿರೋ ಕಾರಣಕ್ಕೋಸ್ಕರ ಬಂದೇ ಬರ್ತೀವಿ ಅಂತ ಹೇಳಿದ್ರು ಸರ್. ಅವರು ಬಿಡುಗಡೆ ಮಾಡ್ತಾರೆ. ಇನ್ನು ಕೃತಿ ಪರಿಚಯ ಯಾರು ಮಾಡಿಸ್ಬೇಕು ಅಂದ್ರೆ ಜಾನಗಿರಿ ವೆಂಕಟರಾಮಯ್ಯನವರು,
ಇವರು ಕನ್ನಡ ಪರ ಹೋರಾಟಗಾರರು ಮತ್ತು ಸಾಂಸ್ಕೃತಿಕ ಚಿಂತಕರು ಸರ್. ಅವ್ರನ್ನ ಬಂದಾಗ ಅವ್ರ ಬಗ್ಗೆ ಪುಸ್ತಕದ ಬಗ್ಗೆ ಮಾತಾಡಬೇಕು, ತೂಕ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಅದನ್ನ ಕೊಟ್ಕೊಂಡು ಸರ್. ಇದಾದ್ಮೇಲೆ ಡಾಕ್ಟರ್ ಪುಷ್ಪಭಾರತಿ ಅಂತ ನಮ್ಮ ಪ್ರಾಧ್ಯಾಪಕರು ಕಡೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಆಯ್ಕೆ ಮಾಡಿದೀವಿ. ಅಧ್ಯಕ್ಷತೆಯನ್ನ ನಮ್ಮ ಏನು ಬಿ ಡಿ ಕುಮಾರ್ ಅವರು PhD ಮಾಡ್ತಕ್ಕಂಥದ್ದು ಅವ್ರು ಮಾರ್ಗದರ್ಶನ ಮಾಡಿ ಸರ್. ಡಾಕ್ಟರ್ ಎಸ್ ರಾಮಚಂದ್ರ ಗೌಡರು ನಿರ್ದೇಶಕರಾಗಿದ್ರು ಕುವೆಂಪು ಕನ್ನಡ ವಿದ್ಯಾಲಯ ಸಂಸ್ಥೆಯಲ್ಲಿ ಸರ್. ಅವ್ರ ಗುರುಗಳು ಕೂಡ ಹೌದು. ಹಂಗಾಗಿ ಅವ್ರನ್ನ ಕೇಳ್ಕೊಂಡಾಗ ಅವರು ಕೂಡ ಈ ವಯಸ್ಸಲ್ಲೂ ಕೂಡ ಅವರು ತುಂಬಾ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಅವ್ರು ಬಂದು ಅಧ್ಯಕ್ಷತೆ ವಹಿಸ್ತಾರೆ ಕಾರ್ಯಕ್ರಮ ಅಂತ. ಇನ್ನು ಗೌರವ ಉಪಸ್ಥಿತಿಯನ್ನ ಕೆ ಅಮರನಾಣ ಅಂತೀವಿ IAS ಆಫೀಸರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರ ಸಂಘ ಸರ್. ಬಹಳ ತುಂಬಾ ಆ ಕ್ಷೇತ್ರಕ್ಕೆ ಅವ್ರು ಬರ್ತಾರೆ. ಇನ್ನು ನಮ್ಮ DDP ಬರ್ತಾರೆ ಸರ್, ಗಂಗಾಧರ್ KP ಅವರು ಉಪನಿರ್ದೇಶಕರು ಬರ್ತಾರೆ. ನಮ್ಮ ತಹಶೀಲ್ದಾರ್ ಸಂತೋಷ್ ಕುಮಾರ್ ಕೂಡ ಇರ್ತಾರೆ. ಡಾಕ್ಟರ್ ಮಳಿಗೌಡ ಅವರು ವಿಜ್ಞಾನಿ, ದಯಾನಂದ ಸಾಗರ ವಿಶ್ವವಿದ್ಯಾಲಯ ಬೆಂಗಳೂರು. ಇನ್ನ ಕೋಡಿಮಠ ಹಾಲಿ ಪ್ರಿನ್ಸಿಪಾಲ್ ಸರ್ ನಮ್ಮ ಸುರೇಶ್ ಸರ್ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಕೂಡ ಅವತ್ತು ನಮ್ಮ ವೇದಿಕೆಯಲ್ಲಿ ಇರ್ತಾರೆ. ಇಷ್ಟೆಲ್ಲ ಬರ್ತಕ್ಕಂಥ ಸುಮಾರು ಅವತ್ತು 500ಕ್ಕೂ ಹೆಚ್ಚು ಜನ ಅವ್ರ ಶಿಷ್ಯರಿರ್ಬೋದು, ಅವರ ಕುಟುಂಬಸ್ಥರಿರ್ಬೋದು ಸರ್. ಮತ್ತೆ ಅವರು 35 ವರ್ಷಗಳ ಕಾಲ ಕೆಲಸ ಮಾಡಿದಾಗ ಅವರ ಸ್ನೇಹಿತರು, ಸಹೋದ್ಯೋಗಿಗಳು, ಆಮೇಲೆ ಕಾಲೇಜಿನ ವಿದ್ಯಾರ್ಥಿಗಳು ಇವರೆಲ್ಲ ಸೇರ್ಕೊಂಡು ಒಂದು 500ಕ್ಕೂ ಹೆಚ್ಚಿನ ಅವತ್ತು ನಮ್ಮ ಕಳಮನ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಅವತ್ತು ಬರ್ತಾರೆ. ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಡ್ಬೇಕು, ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಮಾಡಿದೀವಿ ಸರ್. ಎಲ್ಲ ಸ್ನೇಹಿತರು ಸೇರ್ಕೊಂಡು ಮತ್ತು ಅವ್ರ ಶಿಷ್ಯ ಬಳಗ ಬಹಳ ಅಭಿಮಾನಪೂರ್ವಕವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ದಯಮಾಡಿ ಸರ್ ಕಾರ್ಯನಿರತ ಪತ್ರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸಮ್ಮುಖದಲ್ಲಿ ಎಲ್ಲ ಪತ್ರಕರ್ತರು ಸರ್ ಅವತ್ತು ಬಂದು ಆ ಕಾರ್ಯಕ್ರಮ ಭಾಗವಹಿಸಿ ಒಂದು 35 ವರ್ಷಗಳ ಕಾಲ ನಮ್ಮೂರಿನಲ್ಲಿ ಸೇವೆ ಸಲ್ಲಿಸಿ ನಮ್ಮಂತ ಕಿರಿಯವರಿಗೆ ಒಂದು ಸಣ್ಣ ಸಲಹೆ ಕೊಟ್ಟು ಏನೋ ಒಂದು ಮಟ್ಟಕ್ಕೆ ನಮ್ ಗುರುಸ್ಕೊಳಕ್ಕೆ ಕಾರಣ ಇರ್ತಕ್ಕಂಥ ಅವ್ರ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಚಿಂತೆ ಮಾಡಿದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಬೇಕು ಸರ್. ದಯಮಾಡಿ ಕಾರ್ಯಕ್ರಮ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳಿ ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ಸರ್. ದಯಮಾಡಿ